ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಪ್ರಕರಣಗಳನ್ನ ದಾಖಲಿಸಲಿಕ್ಕೆ ಮತ್ತೆ ಸಂಚಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ನಗರದ ಒಂದು 7 ಕಡೆ ನಾವು ಇಲ್ಲಿ ಗೋಪಿ ಸರ್ಕಲ್ ಎಂಟ್ರೆನ್ಸ್ ಅಲ್ಲಿ ಒಂದು ANPR ಕ್ಯಾಮ್ರಾನ ಹಾಕಿದೀವಿ. ಆ ANPR ಕ್ಯಾಮ್ರಾದ ಒಂದು ಏನಪ್ಪ ವಿಶೇಷತೆ ಅಂದ್ರೆ ಅದು ಆಟೋಮ್ಯಾಟಿಕ್ ಕ್ಯಾಮ್ರಾ. ಯಾರು ಈ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ಬಹಳ ಮುಖ್ಯವಾಗಿ ಹೆಲ್ಮೆಟ್ ಹಾಕದೆ ಓಡಾಡೋದಿರ್ಬೋದು, ಒನ್ ವೇಲ್ ಬರ್ತಕ್ಕಂಥದ್ದಿರ್ಬೋದು, ಮತ್ತೆ ಟ್ರಿಪಲ್ ರೈಡಿಂಗ್ ಇರ್ಬೋದು, ಮೊಬೈಲ್ ಬಳಸಿ ವಾಹನವನ್ನ ಚಲಾಯಿಸ್ತಕ್ಕಂಥದ್ದಿರ್ಬೋದು. ಈ ಉಲ್ಲಂಘನೆ ಪ್ರಕರಣಗಳನ್ನ ಒಂದು ಕ್ಯಾಮ್ರಾ ಆಟೋಮ್ಯಾಟಿಕ್ ಆಗಿ ಆ ನಂಬರ್ ಪ್ಲೇಟ್, ವಾಹನದ ಒಂದು ನಂಬರ್ ಪ್ಲೇಟ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ, ನೇರವಾಗಿ ಅವರ ಮೊಬೈಲ್ ನಂಬರ್ಗೆ ಕಳಿಸ್ತಾ ಇದೆ. ಸೊ ಹಾಗಾಗಿ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು. ಸೊ ಯಾವುದೇ ಕಾರಣಕ್ಕೂ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಬಾರ್ದು. ಇಲ್ಲೇ ಒಂದು ಕ್ಯಾಮ್ರಾ ಇದೆ, ಇದು ಕೂಡ ವಾಹನ ಸಂಚಾರ ಮಾಡ್ತಕ್ಕಂಥ ವಾಹನಗಳನ್ನ ನಾವು ಅದನ್ನ CCTV ಕಣ್ಗಾವಲಿಟ್ಟು ಅದನ್ನ ನಮ್ಮ ಕಮಾಂಡ್ ಸೆಂಟರ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ಸಂಚಾರಿ ನಿಯಮಗಳು ಉಲ್ಲಂಘನೆ ಆಗ್ತದೆ, ಈ ರಾಂಗ್ ಪಾರ್ಕಿಂಗ್ ಇರ್ಬೋದು, ಆಲ್ಟರ್ನೇಟಿವ್ ಪಾರ್ಕಿಂಗ್ ಬಹಳಷ್ಟು ಕಡೆ ಇದೆ. ಈ ಗಾಂಧಿ ಬಜಾರ್ ಇರ್ಬೋದು, ನಮ್ಮ ದುರ್ಗಿಗುಡಿ ಇರ್ಬೋದು, ನೆಹರು ರಸ್ತೆ, ಅಲ್ಲಿ ಯಾರು ಸರಿಯಾಗಿ ಪಾರ್ಕಿಂಗ್ ಮಾಡೋದಿಲ್ಲ. ನಮ್ಮ ಎಲ್ಲ ಠಾಣೆಯ ಗಸ್ತು ಸಿಬ್ಬಂದಿ ಇರ್ಬೋದು ಮತ್ತು ನಮ್ಮ ಟ್ರಾಫಿಕ್ ಸಿಬ್ಬಂದಿ ಇರ್ಬೋದು, ಅವರು ತಮ್ಮ ಮೊಬೈಲ್ನಲ್ಲಿ GPS ಮುಖಾಂತರ ಯಾವ ಲೊಕೇಶನ್ ಅಲ್ಲಿ ಇದೆ ಮತ್ತು ಯಾವ ಸ್ಥಳದಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಆಗಿದೆ ಇದ್ರ ಬಗ್ಗೆ ಮೊಬೈಲ್ನಲ್ಲಿ ಒಂದು ಫೋಟೋಗಳನ್ನ ಸೆರೆ ಹಿಡಿದು ಅದನ್ನ ನಮ್ಮ ITMS ತಂತ್ರಾಂಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೂತನವಾಗಿ ಪ್ರತಿಯೊಂದು ಠಾಣೆಯಲ್ಲಿ ನಾವು ಒಂದು ITMS ವಿಚಾರವನ್ನು ಶುರು ಮಾಡಿದ್ದೀವಿ. ಈ ITMS ಅಂದರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಪ್ರತಿಯೊಬ್ಬ ಸಿಬ್ಬಂದಿಯವ್ರಿಗೆ ಮೊಬೈಲಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಈ ಆ್ಯಪ್ ಮುಖಾಂತರ ನಾವು ಯಾರೇ ಒಂದು ವೈಲೇಷನ್ ಎಲ್ಲೇ ಮಾಡ್ತಾ ಇದ್ರೂ ಅವರು ಒಂದು ಫೋಟೋವನ್ನು ತೆಗೆದುಬಿಟ್ಟು ನಮ್ಮ NIC ಸರ್ವರ್ಗೆ ಅಪ್ಲೋಡ್ ಮಾಡ್ತಾರೆ. ಆ NIC ಸರ್ವರಲ್ಲಿ ಯಾರ ಗಾಡಿ ನಂಬರು ನಮಗೆ ಆ ಫೋಟೋ ಅಲ್ಲಿ ಕಾಣುತ್ತೆ, ಆ RC ಹೋಲ್ಡರ್ಗೆ ಒಂದು ಮೆಸೇಜ್ ಹೋಗುತ್ತೆ. ಆಮೇಲೆ ಒಂದು ನಮ್ಮ ಕಡೆಯಿಂದ ಒಂದು ಇನ್ಲ್ಯಾಂಡ್ ಲೆಟರ್ ಕೂಡ ಹೋಗುತ್ತೆ. ಇದನ್ನು ಬೆಂಗಳೂರಲ್ಲಿ ಆಲ್ರೆಡಿ ಸಮರ್ಪಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಎಲ್ಲ ಸ್ಟೇಷನಲ್ಲೂ ನಾವು ಇವಾಗ ಒಂದು ಟ್ರಾಫಿಕ್ ಕಮಾಂಡ್ ಸೆಂಟರ್ ಅಂತ ಮಾಡಿ ಪ್ರತಿಯೊಬ್ಬ ಸಿಬ್ಬಂದಿ ಕಡೆಯಿಂದನೂ ಈ ಒಂದು IMV ಪ್ರಕರಣಗಳನ್ನು ದಾಖಲೆ ಮಾಡ್ಕೊತಾ ಇದ್ದೀವಿ. ಇದು ಕೇವಲ ಇದಲ್ದಲೇ ನಾವು ಕನ್ವೆನ್ಷನಲ್ ಆಗಿ ಏನು ನಾವು ಗಾಡಿ ನಿಲ್ಲಿಸಿ ಚೆಕಿಂಗ್ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಇದನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ನಾವು ಹಲವಾರು ಬಾರಿ ನೋಡಿದ್ದೀವಿ, ನಾವು ಆಕ್ಸಿಡೆಂಟ್ಸಲ್ಲಿ ಹೆಲ್ಮೆಟ್ ಇಲ್ದಲೇ ಎಷ್ಟೊಂದು ಸಾರಿ ಕಣ್ಣಿಗೆ ತೊಂದರೆ ಆಗಿರೋದು, ತಲೆಗೆ ಏಟು ಬಿದ್ದಿರೋದು, ಇದೆಲ್ಲವೂ ಆಗಿದೆ. ಈಗ ಪ್ರತಿ ಬಾರಿನೂ ನಾವು ನಿಲ್ಲಿಸು ಕೇಳಿದಾಗ ನಮ್ಮ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆಗಳು ಇತ್ತು. ಹಾಗಂತ ನಾವು ಅದನ್ನು ಬಿಡೋದಕ್ಕಾಗೋದಿಲ್ಲ. ಅದರ ಜೊತೆಗೆ ಈಸಿ ಆಗಲಿ ಅಂತ ನಾವು ಈ ಒಂದು ಹೊಸದಾಗಿ ITMS ವಿಚಾರವನ್ನು ಶುರು ಮಾಡಿದ್ದೀವಿ. ಏಪ್ರಿಲ್ 1 ಪ್ರತಿಯೊಂದು ಠಾಣೆಯಲ್ಲೂ, ನಮ್ಮ ಇಡೀ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಠಾಣೆಯಲ್ಲೂ ಪ್ರತಿಯೊಬ್ಬ ಸಿಬ್ಬಂದಿ ಏನಾದರೂ ಅವ್ನ ಮೊಬೈಲಲ್ಲಿ ನಿಮ್ಮದು ಫೋಟೋ ತಕ್ಕೊತಾ ಇದ್ದಾನಂದರೆ ನೀವು ಅಂದ್ಕೊಳ್ಳಿ, ನಿಮಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನು ನೀವು ಸ್ಟೇಷನ್ಗೆ ಬಂದು ನಿಮ್ಮ ಫೈನ್ ತುಂಬಬೇಕಾಗುತ್ತೆ. ಅಥವಾ ನೀವು ಯಾವಾಗ ನೆಕ್ಸ್ಟು ನಾವು ಫಿಸಿಕಲ್ ಚೆಕಿಂಗಿಗೆ ನಿಮಗೆ ಹೇಳ್ತೀವಿ, ಆವಾಗ ಇದೆಲ್ಲವೂ ಅಟ್ ಅ ಟೈಮ್ ಬಂದ್ಬಿಡುತ್ತೆ ನಿಮಗೆ. ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ನೀವು ಎಲ್ಲ ರೀತಿಯ ಟ್ರಾಫಿಕ್ ಏನು ರೂಲ್ಸ್ ಇದೆ ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಿ. ನಮಗೋಸ್ಕರ ಫಾಲೋ ಮಾಡಬೇಡಿ, ನಿಮಗೋಸ್ಕರ ಫಾಲೋ ಮಾಡಿ. ಆ ರೂಲ್ಸ್ ಇರೋದು ನಿಮ್ಮ ಸೇಫ್ಟಿಗೋಸ್ಕರನೇ. ನಾವು ಹೆಲ್ಮೆಟನ್ನು ಯಾಕೆ ಹಾಕಿ ಅಂತೀವಿ ಅಂದರೆ, ಇಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಆಲ್ಮೋಸ್ಟ್ 50% ಡೆತ್ 2 ವೀಲರ್ಸ್ ಅವ್ರದ್ದಾಗುತ್ತೆ. 2 ವೀಲರ್ಸಲ್ಲಿ ಯಾರ್ಯಾರು ಹೆಲ್ಮೆಟ್ ಹಾಕಿದ್ದಾರೆ ಅವರು ಸೇಫ್ ಆಗಿರ್ತಾರೆ, ಯಾರು ಹೆಲ್ಮೆಟ್ ಹಾಕಿರೋದಿಲ್ಲ ಅವರು ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಅದಕ್ಕೆ ನಾನು ನಿಮ್ಮಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ, ಈ ITMS-ಅನ್ನು ನಿಮ್ಮ ಸುರಕ್ಷತೆಗಾಗಿಯೇ ನಾವು ಮಾಡಿರೋದು. ಸೊ ಈ ಒಂದು ವಿಚಾರ ನಿಮ್ಮೆಲ್ಲರ ಗಮನಕ್ಕೆ ಇರಲಿ. ಏಪ್ರಿಲ್ 1 ಎಲ್ಲ ನಮ್ಮ ಜಿಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ITMS ಮುಖಾಂತರ ಟ್ರಾಫಿಕ್ ಫೈನ್ಸನ್ನು ನಾವು ಹಾಕೋದಕ್ಕೆ ಮುಂದೆ ಬಂದಿದ್ದೀವಿ. ಅದರ ಜೊತೆಗೆ ಗಾಡಿ ನಿಲ್ಲಿಸು ಕೂಡ ನಾವು ಚೆಕ್ಕಿಂಗು ಮಾಡ್ತೀವಿ. ಎರಡೂ ಕೂಡ ಇರುತ್ತೆ. ಇವಾಗ ಇಲ್ಲ, ಇದನ್ನ ನಾವು ಬೆಂಗಳೂರು ಬಿಟ್ಟು ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಒಂದು, ಮಂಗಳೂರು ಒಂದು ಕಡೆ ಮಾಡ್ತಾ ಇದ್ದಾರೆ, ಆಮೇಲೆ ನಮ್ಮ ಹುಬ್ಳಿ ಧಾರವಾಡಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ಬೆಳಗಾಮಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟು ಜಾಗ ಬಿಟ್ಟರೆ ನೆಕ್ಸ್ಟು ನಾವು ನಮ್ಮ ಶಿವಮೊಗ್ಗದಲ್ಲಿ ಇದನ್ನು ಶುರು ಮಾಡಿರೋದು. ಜನರಲಿ ಇದು ಕಮಿಷನರೇಟ್ಸ್ ಎಲ್ಲಿದೆ, ಕಮಿಷನರೇಟ್ಸಲ್ಲಿ ಇದನ್ನು ಮಾಡ್ತಾಯಿದ್ರು.
ನಾವಿವಾಗ ಜಿಲ್ಲೆಗೂ ಅದನ್ನು ತೊಗೊಂಬರೋ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಸ್ಮಾರ್ಟ್ ಸಿಟಿ ಎಲ್ಲ ಇರೋದ್ರಿಂದ ಅದನ್ನು ನಾವು ಇಂಟಿಗ್ರೇಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಿಂದೆ ಟ್ರಾಫಿಕ್ ಫೋಟೋ ತೆಗೆದು ಸಾರ್ವಜನಿಕರು ಕೂಡ ಫೋಟೋ ತೆಗೆದು ಒಂದು ಕಂಪ್ಲೇಂಟ್ ಮಾಡೋದಿತ್ತು. ಅದನ್ನ ಇದಕ್ಕೇನಾರು ಈ ಆ್ಯಪ್ಗೆ ಅಡ್ಜಸ್ಟ್ಮೆಂಟ್ ಅದಕ್ಕೆ ಅದು ಬರೋದನ್ನ ನಾವು ಇದು ITMS ಮುಖಾಂತರನೇ ನಾವು ಅವರಿಗೆ ನೋಟಿಸನ್ನು ಕಳಿಸ್ಕೊಡ್ತಾ ಇರೋದು. ಸಾರ್ವಜನಿಕರಿಗೂ ಫೋಟೋ ತೆಗೆದ ಅವಕಾಶ ಅಂದ್ರೆ ಎಸ್, ನಮ್ಮ ಪಬ್ಲಿಕ್ ಐ ಅಂತ ಇದೆಯಲ್ಲ, ಪಬ್ಲಿಕ್ ಐಗೆ ನೀವು ಎಲ್ಲರೂ ಸಾರ್ವಜನಿಕರು ನಮಗೆ ಫೋಟೋ ತೆಗೆದು ಕಳಿಸಿದ್ರೆ ಅದನ್ನ ನಾವು ಈ ITMS ಮುಖಾಂತರನೇ ಅವರಿಗೆ ನಾವು ಮೆಸೇಜನ್ನು ಮತ್ತೆ ನೋಟಿಸನ್ನು ಕೊಡೋ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.